ಕಡೆಯ ಶ್ರಾವಣ ಮಾಸದ ಶನಿವಾರದ ಅಂಗವಾಗಿ ತಾಲೂಕು ಬೂಕನಕೆರೆ ಹೋಬಳಿ ಬೆಟ್ಟದ ಹೊಸೂರು ಗ್ರಾಮದ ಬಳಿ ಇರುವ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿ ದೇವರ 10ನೇ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು. ರಥೋತ್ಸವ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕ ಎಚ್.ಟಿ. ಮಂಜು ಅವರು, ತಹಶೀಲ್ದಾರ್ ಆದರ್ಶ, ಮಾಜಿ ಶಾಸಕ ಕೆ.ವಿ. ಚಂದ್ರಶೇಖರ್, ಬೋಳಾರೆ ರಂಗನಾಥ ಸ್ವಾಮಿ ದೇವಾಲಯ ಟ್ರಸ್ಟ್ ಉಪಾಧ್ಯಕ್ಷರಾದ ಬಿ.ಟಿ. ವೆಂಕಟೇಶ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ನಡೆದವು. ಬಳಿಕ ಶಾಸಕ ಎಚ್.ಟಿ. ಮಂಜು ಅವರು ಮಾತನಾಡಿದರು. ಅದಾದ ನಂತರ ಮಾಜಿ ಶಾಸಕ ಕೆ.ಬಿ. ಚಂದ್ರಶೇಖರ್ ಅವರು ಕೂಡ ಮಾತನಾಡಿದರು. ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿ ಟ್ರಸ್ಟ್ ಉಪಾಧ್ಯಕ್ಷ ಬೂಕನಕೆರೆ ವೆಂಕಟೇಶ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಗೌರವಾಧ್ಯಕ್ಷರಾದ ಬಿ. ಪುಟ್ಟಸ್ವಾಮಿ, ಉಪಾಧ್ಯಕ್ಷ ಬಿ.ಟಿ. ವೆಂಕಟೇಶ್, ರಾಜ್ಯ ಜೆಡಿಎಸ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ಕುರುಬರಹಳ್ಳಿ ನಾಗೇಶ್, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ಯಳವೇಗೌಡ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ಯಾಮ್ ಪ್ರಸಾದ್, ಪ್ರಕೃತಿ ಶೇಷಾದ್ರಿ, ಸದಸ್ಯರಾದ ಪದ್ಮಮ್ಮ, ಮಾಜಿ ಸದಸ್ಯರಾದ ಪ್ರಕಾಶ್, ಮಹೇಶ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಸರ್ವಮಂಗಳ ವೆಂಕಟೇಶ್, ಬಿ. ರಂಗಸ್ವಾಮಿ, ಬೆಟ್ಟದ ಹೊಸೂರು ಬೆಟ್ಟೇಗೌಡ, ವೆಂಕಟರಾಮೇಗೌಡ, ಕಾರ್ಯದರ್ಶಿ, ಸಹಾಯ ಕಾರ್ಯದರ್ಶಿ ಎಂ.ಆರ್. ಸುದರ್ಶನ್, ಮಹೇಶ್ ಜವರೇಗೌಡ, ಡಾಕ್ಟರ್ ರಂಗಸ್ವಾಮಿ, ರಾಮಕೃಷ್ಣ ಸ್ವಾಮಿ, ಕೃಷ್ಣೇಗೌಡ, ಹಾಲೇಗೌಡ, ದೇವರಾಜು, ರಾಜೇಗೌಡ, ರಂಗಪ್ಪ, ಪ್ರವೀಣ್, ರಘು, ಮಹೇಶ್, ಜಗ್ಗು, ಸುರೇಶ್, ದಯಾನಂದ್, ರೇವಣ್ಣ, ಕೆಂಚೇಗೌಡ, ನಾಗಣ್ಣ, ರಂಗಸ್ವಾಮಿ ಸೇರಿದಂತೆ ಇತರರು ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಮಹೇಶ್ ಕರೋಟಿ. ಸುಮಾರು 20,000-25,000 ಜನ ಭಕ್ತಾದಿಗಳು ಬರ್ತಾರೆ. ಕೊನೆ ಶ್ರಾವಣದಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಆದಮೇಲೆ ಅವರಿಗೆ ಊಟದ ವ್ಯವಸ್ಥೆ ಇದೆ, ಅನ್ನದಾಸೋಹ ಕಾರ್ಯಕ್ರಮ ಇದೆ. ದಯವಿಟ್ಟು ಈ ಭಾಗದ ಗಟ್ಟೊಸೂರು ಗ್ರಾಮಸ್ಥರು, ಬೂಕನಕೆರೆ ಗ್ರಾಮಸ್ಥರು, ಐತಳ್ಳಿ ಗ್ರಾಮಸ್ಥರು, ದೊಡ್ಡಾಡಗಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ, ಅರಕೆಸಟ್ಟಳ್ಳಿ ಗ್ರಾಮಸ್ಥರು ಸೇರಿ ಇವತ್ತು ಅನ್ನದಾಸೋಹ ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ. ಎಲ್ರಿಗೂ ಈ ಭಕ್ತಾದಿಗಳಿಗೂ ಎಲ್ಲರೂ ಬಂದು ಅನ್ನದಾಸೋಹ ಇದನ್ನ ಸ್ವೀಕರಿಸಬೇಕು ಅಂತ ಈ ಮೂಲಕ ವಿನಂತಿಸ್ತೇನೆ. 10ನೇ ವರ್ಷದ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಇವತ್ತು ಏರ್ಪಾಡು ಮಾಡಿದ್ದು. ಈಗ ನಮ್ಮ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ನಮ್ಮ ನಾಯಕರಾದಂಥ ಮಾಜಿ ಶಾಸಕರಾದಂಥ ಚಂದ್ರಣ್ಣವ್ರು ಬಂದಿದ್ದಾರೆ. ಅವರಿಗೆ ನನ್ನ ಬೆಟ್ಟೊಸೂರು ಗ್ರಾಮದ ವತಿಯಿಂದ, ನನ್ನ ಟ್ರಸ್ಟ್ ವತಿಯಿಂದ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ ಬ್ರಹ್ಮರಥೋತ್ಸವವನ್ನು ನಡೆಸ್ಕೊಟ್ಟಂಥ ರಾಮಕೃಷ್ಣ ಸ್ವಾಮಿಯವರು, ನಮ್ಮ ಟ್ರಸ್ಟ್ನ ಆಡಿಟ್ರು ರಾಮಕೃಷ್ಣ ಸ್ವಾಮಿಯವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ನಮ್ಮ ಕಾರ್ಯಕಾರಿ ಮಂಡಳಿಯವರು ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಸ್ವಾಗತವನ್ನು ಬಯಸ್ತಾ, ಇವತ್ತು 10ನೇ ವರ್ಷದ ಕಾರ್ಯಕ್ರಮ ನಾವು ಏರ್ಪಾಡು ಮಾಡಿದ್ದೀವಿ. ಇಡೀ ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ ನಮ್ಮ ದೇವಸ್ಥಾನದ ನಮ್ಮ ರಂಗನಾಥ ಸ್ವಾಮಿಯ ಭಕ್ತಾದಿಗಳು ಇವತ್ತು ಬಂದು ಎಲ್ಲ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ, ಇಲ್ಲಿ ಕೆಲವೊಂದು ವಿಚಾರಗಳನ್ನ ನಾನು ಸಭೆಯಲ್ಲಿ ಹಂಚ್ಕೊಳ್ತೇನೆ. ಏಕೆಂದರೆ ಈ ಸಭೆಯಲ್ಲಿ ಇಲ್ಲಿ ಹಂಚ್ಕೊಳ್ಳುವಂಥ ವಿಚಾರ ನನ್ನ ಸೂಕ್ತ ಅಲ್ಲ ಅಂತೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ. ಭಗವಂತನ
ಆಶೀರ್ವಾದ, ನಿಮ್ಮ ಬೇಡಿಕೆಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಆ ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಇವತ್ತು ಇದು ಒಂದು ಶಾಸ್ತ್ರಾರ್ಥವಾಗಿ ಮಾಡೋದಕ್ಕೆ ಯೋಗ್ಯವಾದಂತಹ ಒಂದು ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದನ್ನ ಈ ಟ್ರಸ್ಟಿನ ಮುಖಂಡರುಗಳು ಜವಾಬ್ದಾರಿಯುತವಾಗಿ ಏನೆಲ್ಲ ಬೇಕು ಅದನ್ನ ಪಕ್ಷಾತೀತವಾಗಿ ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥ ಸಲಹೆಯನ್ನ ಕೊಡ್ತಾ ಆ ಭಗವಂತನ ಕೃಪೆಗೆ ನಾವು ಪಾತ್ರರಾಗಿ ಈ ದೇವಸ್ಥಾನ ಅದ್ದೂರಿಯಾಗಿ ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ಒಂದು ಗುರುತರವಾದಂತ ಒಂದು ಜಾಗವಾಗಿ ಪರಿವರ್ತನೆ ಮಾಡತಕ್ಕಂಥದಕ್ಕೆ ನನ್ನ ಪೂರ್ಣ ಸಹಕಾರ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನ್ನನ್ನು ಕರೆದು ಭಗವಂತನ ನಮ್ಮ ಈ ಜಿಲ್ಲೆಯ ಮಂತ್ರಿಗಳು ಈಗ ಹೊರಗಡೆ ಇದ್ದಾರೆ. ಅವರು 5ನೇ ತಾರೀಕು ಅಥವಾ 6ನೇ ತಾರೀಕು ಬರ್ಬೋದು ಅಂತ ಕಾಣುತ್ತೆ. ಅವ್ರು ಬಂದ ತಕ್ಷಣ ಅವರ ಹತ್ರ ಮಾತನಾಡಿ ಈ ದೇವಸ್ಥಾನದ ನಿಮ್ಮ ಬೇಡಿಕೆ ಏನಿದೆ ಅದನ್ನು ಕೂತು ಮಾತನಾಡೋಣ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಬೇಕೇ ಬೇಕು. ಇದು ಇವತ್ತು ನಾನು ನಿಮ್ಮ ಮುಖಾಂತರ ಚೆಲುವನ್ನ ಒಂದು ಸಲ ನಿಮ್ಮ ಜೊತೆಗೆ ಕರ್ಕೊಂಡು ಬಂದ ಬೆಟ್ಟೇಶ್ವರ ದೇವಸ್ಥಾನಕ್ಕೆ ನೀವು ಸಂಪೂರ್ಣ ಸಲಹೆ ಸಹಕಾರ ಕೊಟ್ರೆ ಅದು ನೆರವೇರ್ತದೆ ಅಂತ ಹೇಳಿ ಈ ಮೂಲಕ ಚಪ್ಪಾಳೆ ಮುಖಾಂತರ ನಾನು ಹೇಳಲಿಕ್ಕೆ ಬರ್ತೇನೆ. ಇದು ನೀವು ಆಗಲೇಬೇಕು. ಯಾಕೆಂದ್ರೆ ಆ ಸತ್ಯ ಭಗವಂತ ನೀವು ಮುಂದಿನ ರಾಜಕೀಯ ಜೀವನದಲ್ಲಿ ಇನ್ನೂ ಹೆಚ್ಚಿನದಾಗಿ ಬೆಳೆಯುವಂತ ಅವಕಾಶ ನನಗೊಂದು ಇವತ್ತು ನಾನು ಹೇಳ್ಬಾರ್ದು ರಾಜಕಾರಣ ಮಾತಾಡಬಹುದು. ಯಾಕೆಂದ್ರೆ ಎಲ್ಲಾ ಪಕ್ಷದವರು ಇಲ್ಲಿ ಸಹಕಾರ ಮಾಡಿದ್ರೆ ಎಲ್ಲರೂ ಸಹಕಾರ ಸಂಪೂರ್ಣ ಇವತ್ತು ಭಗವಂತನ ಸೇವೆಯಲ್ಲಿ ನಡೀತಾ ಇದೆ. ಇಲ್ಲಿ ಯಾರು ಪಾರ್ಟಿ ಪಕ್ಷ ಇಲ್ಲ. ಇವತ್ತು ಕಳೆದ ಸಲ ನಿಮಗೆ ಒಂದು ಅವಕಾಶನ ನೀವೇ ಕಳ್ಕೊಂಡ್ರೆ ಹೊರತು ಯಾರು ದೇವರು ಜನ ಯಾರು ಕಳಿಲಿಲ್ಲ. ಅದರಿಂದ ಇಲ್ಲಿ ಮುಂದಕ್ಕೆ ದೇವರು ಒಂದು ನಿಗಮದ ಭಗವಂತನಲ್ಲಿ ನಾನು ಸಂಕಲ್ಪವನ್ನು ಮಾಡ್ತೇನೆ. ನಿಮ್ಗೆ ಒಳ್ಳೆ ಅಧಿಕಾರ ಸಿಕ್ಕೇ ಸಿಗ್ತದೆ. ಯಾಕೆಂದ್ರೆ ನಮ್ಮ ಗ್ರೀನ್ ಸಿಗ್ನಲ್ ನಮ್ಗೆ ಗೊತ್ತಿದೆ ಯಾವ ತರ ಅಂತ ತಿಳ್ಕೊಂಡಿದ್ದೀನಿ ನಾನು. ಯಾಕೆ ನೀವು ಅಷ್ಟು ಸುಲಭವಾಗಿ ಯಾರಿಗೂ ಬಿಟ್ಕೊಡಲ್ಲ. ನಾವು ಬಿಟ್ಕೊಡೋರು ನಾವಂತೂ ತಿಳ್ಕೊಂಡಿರ್ತೀವಿ ಯಾವ ರೀತಿ ಯಾವ ತಿಳ್ಕೋಬೇಕು ಅಂತ. ಅದರಿಂದ ನನಗೆ ಸಮುದಾಯ ಭವನ ಆಗ್ಲೇಬೇಕು. ಚಲೋಣ ನೀವು ಮುಂದಿನ ತಿಂಗಳು ಯಾವತ್ತು ನೀವು ಹೇಳ್ತೀರಿ. ಸುಮಾರು ಒಂದು 2,000-3,000 ಜನ ಇಲ್ಲಿ ಭಕ್ತಾದಿಗಳು ಮತ್ತೆ ಎಲ್ಲಾ ಜನನ ಕರೆದಿ ಒಂದು ಸಭೆನ ಮಾಡ್ತೀರಿ ನಿಮ್ಮ ನೇತೃತ್ವದಲ್ಲಿ. ಈ ಒಂದು ರಸ್ತೆ ಆಗಬೇಕು, ನನಗೆ ಇದೊಂದು ಸಮುದಾಯ ಭವನ ಕಂಪ್ಲೀಟ್ ಆಗಬೇಕು. ಮತ್ತೆ ನಮ್ಮ ದೇವಸ್ಥಾನ ಒಂದು ಸ್ವಲ್ಪ ಸುರಿತಾ ಇದೆ. ಯಾಕೆಂದ್ರೆ ಭಗವಂತ ಉದ್ಭವ ರಂಗನಾಥ ಇರೋದ್ರಿಂದ ಅದು ಸಂಪೂರ್ಣ ಅದಕ್ಕೆ ಈಗಾಗಲೇ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ನಾವು ಎಸ್ಟಿಮೇಟ್ ನ ಆಗಲೇ ಸರ್ಕಾರದ ಪಟ್ಟಿಗೆ ತರಿಸಿದ್ದೀವಿ. ಇವತ್ತು ನಿಮ್ಮ ಸಂಪೂರ್ಣ ನಿಮ್ ಸಹಕಾರ ನೀವು ಮಾಡಲೇಬೇಕು ಅಂತ ಹೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡ್ತೇನೆ. ತಿರುಪತಿ ಕೋಲಾರ ಉದ್ಭವ ರಂಗನಾಥ ಸ್ವಾಮಿ ದರ್ಶನ ಅಂದ್ಬಿಡೋದು ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಬಹುತೇಕ ಈ ಕ್ಷೇತ್ರದ ಮಹತ್ವವನ್ನು ಸಂಪೂರ್ಣವಾಗಿ ಎಳೆಯಾಗಿ ಈ ಪುಸ್ತಕದಲ್ಲಿ ನಮ್ಮ ಬಲ್ಲೆನಹಳ್ಳಿ ಮಂಜುಳವರು ಬಿಚ್ಚಿಟ್ಟಿದ್ದಾರೆ. ನಮ್ಗೆ ನಿಮ್ಗೆಲ್ಲ ಗೊತ್ತಿರೋದು ಒಂದು ಶಕ್ತಿ ಇರುತ್ತೆ. ಇವತ್ತು ವೆಂಕಟೇಶ್ವರ ಮಾತಾಡ್ತಾ ಹೇಳಿದ್ರು 10 ವರ್ಷಗಳ ಹಿಂದೆ ಪುಟ್ಟರಾಜ ಈ ಕ್ಷೇತ್ರಕ್ಕೆ ಬಂದ ಸಂದರ್ಭದಲ್ಲಿ ಆ ಕ್ಷೇತ್ರದ ಅಭಿವೃದ್ಧಿ ಸಂಪೂರ್ಣ ಜವಾಬ್ದಾರಿ, ಸಂಪೂರ್ಣ ಸಮಗ್ರ ಅಭಿವೃದ್ಧಿಗೆ ನಾನು ಸಹಕಾರ ಕೊಡ್ತೀವಿ ಅಂದ್ಬಿಟ್ಟು ಸಂಪೂರ್ಣವಾದ ಸೇವೆ ಒಂದು ಅಭಿವೃದ್ಧಿಗೆ ಪೂರಕವಾದ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮುಂದುವರೆದು ಚೌಲ್ಟ್ರಿ ಸಹ ನಿರ್ಮಾಣ ಇನ್ನ ಸ್ಥಗಿತ ಆಗಿದೆ. ಅದಕ್ಕೆ ಶಾಸಕರ ಜವಾಬ್ದಾರಿ ನಿಜ ಮಾತನ್ನು ಹೇಳಿದ್ದಾರೆ. ನಾನು ಕಳೆದ ಬಾರಿ ಬಂದಾಗಲೂ ಸಹ ಪೂಜೆ ಆಗುತ್ತೆ ಹೇಳೋದಿದೆ. ಅದಾದ್ಮೇಲೆ ತಾವು ಆ ಕಡೆಗೆ ಯಾರು ಬಂದಾಗನ್ನ ಇದು ಮಾಡ್ಕೋ ಪ್ರಯತ್ನ ಮಾಡಲಿಲ್ಲ. ನಾನು ಹೇಳಿದಂಗೆ ಕಳೆದ ಬಾರಿ ಏನ್ ಮಾತು ಕೊಟ್ಟಿದೆ ಆ ಮಾತಿಗೆ ಪೂರಕವಾಗಿ ನಾನು ಒಪ್ಕೊಂಡಂತ ಅನುದಾನವನ್ನ ಕೊಡ್ತೀನಿ. ತಾವು ಆ ಕಡೆ ಬಂದು ಅದನ್ನ ಒಂದು ಅದರ ಪತ್ರನ ಇಟ್ಕೊಂಡು ಮುಂದಿನ ಪ್ರೊಸೆಸ್ ಮಾಡಿ ಅನ್ನೋ ಮಾತ್ರ ಹೇಳ್ತಾರೆ. ಜೊತೆಗೆ ತಾವು ಹೇಳಿದ್ರಿ ರೋಡ್ ಬೂಕನಕೆರೆಯಿಂದ ಈ ರಥೋತ್ಸವ ಕಾರ್ಯಕ್ರಮಕ್ಕೆ ರಸ್ತೆ ತೀರಾ ಅಗತ್ಯ ಇದೆ. ಆ ರಸ್ತೆಯನ್ನ ಮಾಡ್ಕೊಳ್ಳುವಂತ ಜವಾಬ್ದಾರಿ ಶಾಸಕರಿಗಾಗಿದೆ. ನೀವು ಮಾಡ್ಕೊಳ್ಬೇಕು ಅಂತ ಹೇಳಿದ್ರಿ.